ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್. ನಾವು ಲಾಸ್ಟ್ ಕ್ಲಾಸಲ್ಲಿ ಶಾಂತಿಯುತ ಹಿತಾರ್ಥ ವಿಧಾನಗಳಲ್ಲಿ ನಾವು ಸಂಧಾನದ ಬಗ್ಗೆ ತಿಳ್ಕೊಂಡಿದ್ವಿ. ಸಂಧಾನ ಯಾವ ರೀತಿಯಾಗಿ ಮಾಡ್ಕೋಬೋದು, ಯಾರ ಜೊತೆ ಹೆಂಗೆ ವಿವಾದ ರಾಷ್ಟ್ರ ಅಥವಾ ಬಿಕ್ಕಟ್ಟಿರುವ ರಾಷ್ಟ್ರಗಳಲ್ಲಿ ಯಾವ ರೀತಿಯಾಗಿ ಮಾಡ್ಕೋಬೇಕು ಅನ್ನೋ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಸೌಹಾರ್ದಯುತವಾದ ಅಂದರೆ ಸಂಧಾನ ಆದಮೇಲೆ ನೆಕ್ಸ್ಟ್ ಪಾಯಿಂಟ್ ಸೌಹಾರ್ದಯುತವಾದ ಕಾರಸ್ಥಾನ ಅಂತ ನಾವು ಹೇಳ್ತಾ ಇದ್ವಿ. ಅಂದರೆ ಇಲ್ಲಿ ವಿವಾದಿತ ರಾಷ್ಟ್ರಗಳಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಸಂಧಾನಗಳನ್ನು ನಾವು ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂದರೆ ನಮಗೆ ಯಾವುದು ಒಂದು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸ್ತಿದಪ್ಪ ಅಂತ ಹೇಳಿದ್ರೆ ಈ ಸೌಹಾರ್ದಯುತವಾದ ಕಾರ್ಯಸ್ಥಾನ ಅಂತ ನಾವು ಹೇಳ್ತಾ ಇದ್ವಿ. ಏಕೆಂದರೆ ಸಂಧಾನ ವಿಫಲವಾದಾಗ ಇದನ್ನು ನಾವು ಯಾವಾಗ ಇದು ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಸಂಧಾನ ನಮಗೆ ಮಾಡ್ಕೊಳಕ್ಕಾಗಲ್ಲ ಅಂದಾಗ ಆಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಚರ್ಚೆ ಮತ್ತು ಸಮಾಲೋಚನೆಯನ್ನು ನಾವು ನಡೆಸಿ ಈ ವಿವಾದಗಳನ್ನು ನಾವೇನು ಮಾಡ್ತೀವಪ್ಪ ಇತ್ಯರ್ಥವನ್ನು ಮಾಡ್ತೀವಿ. ಅಂದರೆ ಸಂಧಾನದ ಮೂಲಕ ಆಗದೇ ಇದ್ದಾಗ ನಾವು ಸೌಹಾರ್ದಯುತವಾದ ಒಂದು ಕಾರ್ಯಸ್ಥಾನದ ಮೂಲಕ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಹ ನೋಡ್ತೀವಿ. ಅಷ್ಟೇ ಅಲ್ಲದೆ ಇಂಥ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಸೌಹಾರ್ದಯುತವಾದ ಒಂದು ಕಾರ್ಯಸ್ಥಾನದ ಮೂಲಕ ವಿವಾದಸ್ಥ ರಾಷ್ಟ್ರಗಳನ್ನು ನಾವೇನು ಮಾಡ್ತೀವಿ ಇತ್ಯರ್ಥ ಮಾಡೋಕ್ಕೆ ಮಾಡ್ತೀವಿ, ಪ್ರಯತ್ನಗಳನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತೀವಿ. ಇಲ್ಲಿ ಸೌಹಾರ್ದಯುತ ಕಾರ್ಯಸ್ಥಾನಗಳಿಗೆ ನಾವು ವಿವಾದಕ್ಕೆ ಏನಾರ ಒಳಗಾತು ಅಂತ ಹೇಳಿದರೆ ಅಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದರೆ, ಅಲ್ಲಿ ರಾಷ್ಟ್ರಗಳಲ್ಲಿ ನಾವು ಏನು ಮಾಡ್ತಾ ಹೋಗ್ತೀವಪ್ಪ ಅಂತ ಹೇಳಿದರೆ ಅಲ್ಲಿ ನಮಗೆ ಗೊತ್ತಾಗ್ತಿದೆ ಮೂರನೇ ರಾಷ್ಟ್ರವನ್ನು ಅಲ್ಲಿ ತನ್ನ ರಾಷ್ಟ್ರದಲ್ಲಿ ಸಭೆ ಸೇರಿಕೊಂಡು ಮೂರನೇ ರಾಷ್ಟ್ರದಲ್ಲಿ ಸಭೆ ಸೇರಿಕೊಂಡು ಆ ವಿಷಯದ ಬಗ್ಗೆ ಏನು ಮಾಡ್ತಾ ಹೋಗ್ತೀವಿ, ಚರ್ಚೆಗಳನ್ನು ಮಾಡ್ತಾ ಹೋಗ್ತೀವಿ. ಚರ್ಚೆಗಳನ್ನು ಮಾಡಿಕೊಂಡು ಅಲ್ಲಿ ಆದಷ್ಟು ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಶಾಂತಿಗಳ ಮೂಲಕ ಅದನ್ನು ನಾವು ನಡೆಸ್ಕೊಂಡು ಹೋಗಬೇಕು ಮತ್ತು ವಿವಾದಗಳನ್ನು ಇತ್ಯರ್ಥ ಮಾಡ್ಕೋಬೇಕು ಅನ್ನೋ ಒಂದು ದೃಷ್ಟಿಗೋಸ್ಕರ ಅದನ್ನು ಮಾಡ್ತಾ ಹೋಗ್ತೀವಿ. ಇಲ್ಲಿ ನಮಗೆ ಏನಾಗಿದೆಪ್ಪ ಅಂದರೆ ತಡೆ ರಾಷ್ಟ್ರಗಳು ಸ್ವಯಂ ಆಗಿ ತಮ್ಮ ವಿವಾದಗಳನ್ನು ಏನು ಮಾಡ್ತಾ ಹೋಗ್ತವಪ್ಪ ಅಂತ ಹೇಳಿದ್ರೆ ಒಳಗಾದಾಗ ಒಂದು ರಾಷ್ಟ್ರ ಅಥವಾ ಎರಡು ರಾಷ್ಟ್ರಗಳು ಒಂದು ರಾಷ್ಟ್ರ ಮತ್ತು ಎರಡು ರಾಷ್ಟ್ರಗಳು ಸೇರಿಕೊಂಡು ಅವುಗಳನ್ನು ನಾವೇನು ಮಾಡ್ತೀವಿ ಮನವಿಯನ್ನು ಸಲ್ಲಿಸ್ತಾ ಹೋಗ್ತವೆ. ಆಗ ಅದೇನಾಗ್ತೈತಪ್ಪ ಅಂತ ಹೇಳಿದ್ರೆ ಸೌಹಾರ್ದಯುತವಾದ ಸ್ಥಾನವನ್ನು ನಾವು ಒಂದುಗೂಡಿಸ್ಕೊಂಡು ತನ್ನ ಪ್ರಭಾವಗಳನ್ನು ಮತ್ತು ವರ್ಚಸ್ಸುಗಳನ್ನು ಏನು ಮಾಡ್ತಾ ಹೋಗ್ತದಪ್ಪ ಅಂತ ಹೇಳಿದ್ರೆ ಹೆಚ್ಚಿಸ್ತಾ ಹೋಗ್ತದೆ ಶಕ್ತಿಯ ಮೂಲಕ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತೀವಿ. ಇದರ ಆಧಾರದ ಮೇಲೆ ನಾವೇನು ಮಾಡ್ತಾ ಹೋಗ್ತೀವಪ್ಪ ಅಂತ ಹೇಳಿದ್ರೆ ಈ ಸೌಹಾರ್ದಯುತವಾದ ಕಾರ್ಯಸ್ಥಾನದ ಮೂಲಕ ನಾವೇನು ಮಾಡಿದ್ವಿ ಅಂದರೆ ಉದಾಹರಣೆ ಹೇಳ್ಬೇಕು ಅಂತ ಹೇಳಿದ್ರೆ ಟಾಸ್ಕಿನ ಒಪ್ಪಂದವನ್ನು ನಾವು ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಸಹ ನೋಡ್ತಾ ಇದ್ವಿ. ಇದರ ಮೂಲಕನೇ ನಾವು ಮಾಡ್ಕೊಂಡ್ವಿ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ನೆಕ್ಸ್ಟು ಮೂರನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಮಧ್ಯಸ್ಥಿಕೆ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಯಾವುದೇ ಒಂದು ವಿವಾದ ರಾಷ್ಟ್ರಗಳು ಏನಾಗ್ತಪ್ಪ ಅಂದರೆ ಸಮಸ್ಯೆಗಳಲ್ಲಿ ನಾವು ಬಗೆಹರಿಸೋಕ್ಕಾಗದೇ ಇದ್ದಾಗ ಸಂಧಾನದ ಮೂಲಕ ಆಗಿರ್ಬೋದು ಅಥವಾ ಕಾರ್ಯಸ್ಥಾನದ ಮೂಲಕ ಆಗದೇ ಇರೋ ಕೆಲಸವನ್ನು ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಮಧ್ಯಸ್ಥಿಕೆ ಮೂಲಕ ಅದನ್ನು ಏನು ಮಾಡ್ಬೋದಾಗಿದೆ, ಬಗೆಹರಿಸ್ಕೋಬೋದಾಗಿದೆ. ಅಂದರೆ ಅಲ್ಲಿ ಮೂರನೇ ರಾಷ್ಟ್ರ ಆ ಇತ್ಯರ್ಥಕ್ಕೆ ಸಲಹೆಯನ್ನು ಕೊಡ್ಬೋದಾಗಿದೆ ಮತ್ತು ಆ ಮಧ್ಯಸ್ಥಿಕೆಯನ್ನು ವಹಿಸ್ಕೋಬೋದು ಅನ್ನೋ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ರಾಷ್ಟ್ರಗಳಲ್ಲಿ ನಮಗೆ ಮಧ್ಯಸ್ಥಿಕಾನುಸಾರವಾಗಿ ರಾಷ್ಟ್ರವನ್ನು ನಾವೇನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಆ ರಾಷ್ಟ್ರದ ಬಿಕ್ಕಟ್ಟುಗಳನ್ನು ನಾವೇನು ಮಾಡ್ತಾ ಹೋಗ್ತೀವಪ್ಪ ಬಗೆಹರಿಸ್ಕೊಂಡು ಆ ರಾಷ್ಟ್ರಗಳನ್ನು ಮನವೊಲಿಸುವ ಮೂಲಕ ಅದನ್ನು ನಾವು ವಿವಾದಗಳನ್ನು ಇತ್ಯರ್ಥ ಮಾಡ್ತಾ ಹೋಗ್ತೀವಿ. ಆ ಬಿಕ್ಕಟ್ಟನ್ನು ನಿವಾರಣೆ ಮಾಡಬೇಕಂದ್ರೆ ಆ ರಾಷ್ಟ್ರಗಳನ್ನು ನಾವೇ ಮಾಡ್ತೀವಿ ಮೂರನೇ ರಾಷ್ಟ್ರ ಹೋಗಿ ಮನವೊಲಿಸಿ ಆ ಇತ್ಯರ್ಥವನ್ನು ಬಿಕ್ಕಟ್ಟನ್ನು ಇತ್ಯರ್ಥ ಮಾಡ್ತಾ ಹೋಗ್ತದೆ ಅನ್ನೋ ಬಗ್ಗೆ ನೋಡ್ತೀವಿ. ಆದ್ದರಿಂದ ಮಧ್ಯಸ್ಥಿಕೆಯನ್ನು ಸಹ ನಾವು ವಹಿಸ್ಕೊಂಡ ರಾಷ್ಟ್ರವನ್ನು ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಕೇಳಬೇಕಾಗ್ತದೆ, ಆ ನಿಯಮಗಳನ್ನು ಕೇಳಬೇಕಾಗುತ್ತೆ. ಯಾರು ಆ ವಿವಾದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸುತ್ತಾರೋ ಎರಡೂ ರಾಷ್ಟ್ರಗಳು ಸಹ ಆ ವಿವಾದಗಳನ್ನು ಕೇಳಿಕೊಂಡು ಆ ತೀರ್ಮಾನವನ್ನು ತಗೋಬೇಕು ಮತ್ತು ಅದಕ್ಕೆ ಪರಿಹಾರವನ್ನು ಮಾಡ್ಕೋಬೋದಾಗಿದೆ. 1965ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ವಿವಾದಗಳು ಇತ್ಯರ್ಥಕ್ಕೆ ಅಲ್ಲಿ ಏನಾಯ್ತಪ್ಪ ಅಂತ ಹೇಳಿದ್ರೆ ರಷ್ಯಾ ಒಂದು ಏನು ಮಾಡ್ತಪ್ಪ ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ತು ಅನ್ನೋದ್ರ ಬಗ್ಗೆ ಸಹ ನೋಡ್ತೀವಿ. ಮಧ್ಯಸ್ಥಿಕೆ ವಹಿಸ್ಕೊಂಡು ಅಲ್ಲಿ ನಮಗೆ ವಿವಾದಗಳನ್ನು ಇತ್ಯರ್ಥ ಮಾಡಿಕೊಡ್ತು ಅನ್ನೋದ್ರ ಬಗ್ಗೆ ಸಹ ನೋಡ್ತೀವಿ. ಆಗ ರಷ್ಯಾವು ಮಧ್ಯಸ್ಥಿಕೆ ವಹಿಸ್ಕೊಳ್ತು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ ಮತ್ತೊಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ವಿವಾದಗಳು ಉಂಟಾಯಿತು. ಅದು ಕಾಶ್ಮೀರ ಸಮಸ್ಯೆ, ಜಮ್ಮು ಮತ್ತು ಕಾಶ್ಮೀರ ಸಮಸ್ಯೆ ಇತ್ತು. ಅದನ್ನು ಇದು ಮಾಡ್ತಪ್ಪ ಅಮೇರಿಕಾ ಅದನ್ನು ಏನು ಮಾಡ್ತು ಮಧ್ಯಸ್ಥಿಕೆ ವಹಿಸ್ಕೊಂಡು ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಅಲ್ಲಿ ನಿರ್ದೇಶನ ನೀಡ್ತು ಅನ್ನೋದ್ರ ಬಗ್ಗೆ ಸಹ ನೋಡ್ತೀವಿ. ಇಷ್ಟು ನಾವೇನು ಮಾಡ್ತೀವಪ್ಪ ಮಧ್ಯಸ್ಥಿಕೆಯ ಮೂಲಕ ನಾವೇನು ಮಾಡ್ತಾ ಹೋಗ್ತೀವಿ ತಮ್ಮ ಕಾರ್ಯಗಳನ್ನು ಮಾಡ್ತಾ ಹೋಗ್ತದೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ನೆಕ್ಸ್ಟು ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ
ವಿಚಾರಣೆ ಅಂತ ನಾವು ಹೇಳ್ತಾ ಇದ್ವಿ. ಇಲ್ಲಿ 1899 ಪ್ರಥಮವಾಗಿ ನಾವು ಏನು ಮಾಡ್ತಾ ಹೋದ್ವಪ್ಪ ಅಂತ ಹೇಳಿದ್ರೆ ಏಕ ಸಮ್ಮೇಳನಗಳನ್ನು ಮಾಡ್ತಾ ಹೋದ್ವಿ. ಪ್ರಥಮವಾಗಿ ನಾವು ಹೇಳಬೇಕು ಅಂತ ಹೇಳಿದ್ರೆ ಏಕ ಸಮ್ಮೇಳನಗಳನ್ನು ಮಾಡುವ ಮೂಲಕ ಇಲ್ಲಿ ನಮಗೆ ಏನಾಗಿದೆಪ್ಪ ಅಂತ ಹೇಳಿದ್ರೆ ಇಲ್ಲಿ ವಿಚಾರಣೆ ಯಾಕಾಯಿತು, ಹೇಗಾಯಿತು ಅಂತಾರಾಷ್ಟ್ರೀಯದಲ್ಲಿ ಅನ್ನೋದ್ರ ಬಗ್ಗೆಯೂ ಸಹ ವಿಚಾರಣೆಗಳನ್ನು ಮಾಡ್ತಾ ಹೋದ್ವಿ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತೀವಿ. ಅಂದರೆ ಇಲ್ಲಿ ಸಾಕ್ಷಿ ಆಧಾರಗಳ ಮೇಲೆ ಸಂಗ್ರಹಣೆ ಮಾಡಿಕೊಂಡು ವಿಚಾರಣೆ ಮಾಡಿಕೊಂಡು ವರದಿಗಳನ್ನು ಮಾಡ್ತಾ ಹೋಯ್ತು. ಅಂದರೆ ವಿಚಾರಣೆಗಳ ಮೂಲಕವೂ ಸಹ ವಿವಾದಸ್ಥ ಅಥವಾ ಬಿಕ್ಕಟ್ಟಿನ ರಾಷ್ಟ್ರಗಳ ಬಗ್ಗೆ ನಾವು ವಿಚಾರಣೆಗಳನ್ನು ಮಾಡುವ ಮೂಲಕ ಅದನ್ನು ಸಹ ಶಾಂತಿಯುತವಾಗಿ ಇತ್ಯರ್ಥ ಮಾಡ್ಬೋದಾಗಿದೆ ಅನ್ನೋ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ನೆಕ್ಸ್ಟ್ ಪಾಯಿಂಟು ರಾಜಿ ಒಪ್ಪಂದ ಅಂತ ನಾವು ಹೇಳ್ತಾ ಇದ್ವಿ. ಮತ್ತು ಇಲ್ಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯದಲ್ಲಿ ಯಾವುದೇ ಒಂದು ಅಂದರೆ ಇವು ಯಾವುದರಿಂದ ಆಗಲಿಲ್ಲ ಅಂತೇಳಿದರೆ ನಾವು ಯಾವುದ್ರ ಮೂಲಕ ಮಾಡ್ಬೋದಾಗಿದೆ ಅಂತೇಳಿದ್ರೆ ರಾಜಿ ಮತ್ತು ಸಂಧಾನದ ಮೂಲಕ, ಅಂದರೆ ರಾಜಿ ಮಾಡುವ ಮೂಲಕ, ಒಪ್ಪಂದ ಮಾಡುವ ಮೂಲಕ ಆ ವಿವಾದಗಳನ್ನು ಏನು ಮಾಡ್ಬೋದಾಗಿದೆ, ಬಗೆಹರಿಸ್ಕೋಬೋದು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಅದೇ ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ ರಾಜಿ ಒಪ್ಪಂದದ ಮೂಲಕ ಮಧ್ಯಸ್ಥಿಕೆ ಮತ್ತು ವಿಚಾರಣೆಯಿಂದ ವಿಧಾನಗಳನ್ನು ನಾವು ಸೇರಿಸ್ಕೊಂಡು, ಅಂದರೆ ಮಧ್ಯಸ್ಥಿಕೆ ಮತ್ತು ವಿಚಾರಣೆಗಳನ್ನು ಸೇರಿಸ್ಕೊಂಡು ನಾವೇನು ಮಾಡೋಕ್ಕೆ ಇದರ ಸಲಹೆಯನ್ನು ನಾವು ಪಡ್ಕೋಬೋದು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಅಂದರೆ ಇಲ್ಲಿ ಅಂದರೆ ಇಲ್ಲಿ ಏನಾಗಿದೆಪ್ಪ ಅಂತ ಹೇಳಿದ್ರೆ ಆ ನಿಯಮಗಳನ್ನು ಒಪ್ಪಲೇಬೇಕು ಅನ್ನೋಂಗಿಲ್ಲ, ಗೊತ್ತಾಯ್ತಾ, ಅದನ್ನು ಹಾಗೆ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ನೆಕ್ಸ್ಟು ಹೇಳ್ಬೇಕು ಅಂತ ಹೇಳಿದ್ರೆ ನ್ಯಾಯ ಪಂಚಾಯತಿಗಳು. ಯಾಕೆಂದರೆ ನ್ಯಾಯ ಪಂಚಾಯತಿಗಳು ಒಂದು ರೀತಿ ನಿರ್ಣಾಯಕ ವಿಧಾನಗಳಾಗಿದೆ ಅಂತ ನಾವು ಹೇಳ್ತಾ ಇದ್ವಿ. ಯಾಕೆಂದರೆ ಈ ಮೇಲಿನವೆಲ್ಲ ಆಗಲಿಲ್ಲ ಅಂತ ಅಂದ ಕಾರಣಕ್ಕೆ ನಾವು ವಿವಾದಸ್ಥ ರಾಷ್ಟ್ರಕ್ಕೆ ಒಳಗಂಥ ರಾಷ್ಟ್ರಗಳು ಒಪ್ಪಿಗೆಯನ್ನು ಪಡ್ಕೊಂಡು ತೀರ್ಪುಗಳನ್ನು ನ್ಯಾಯದ ಮೂಲಕ ನಾವು ಸೇರಿಸ್ಕೋಬೋದು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತೀವಿ. ಅಂಥ ನಮ್ಮ ವಿವಾದಗಳನ್ನು ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ನಾವು ನ್ಯಾಯ ಪಂಚಾಯತಿಗೆ ಮಾಡುವ ಮೂಲಕ ಆ ವಿವಾದಗಳನ್ನು ನಾವು ಬಗೆಹರಿಸ್ಕೋಬೋದು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತೀವಿ. ಅಂದರೆ ಇಲ್ಲಿ ಎರಡೂ ರಾಷ್ಟ್ರಗಳ ವಿವಾದಗಳನ್ನು ಕೇಳಿಕೊಂಡು ಕೊನೆಗೆ ಆ ತೀರ್ಪುಗಳನ್ನು ನಾವು ಕೊಡ್ಬೋದು ಅನ್ನೋದ್ರ ಬಗ್ಗೆಯೂ ಸಹ ನೋಡ್ತೀವಿ. ಇಲ್ಲಿ ಒಟ್ಟು 3 ಪಂಚಾಯತ್ದಾರಗಳು ಇರ್ತಾರೆ. ಇಲ್ಲಿ ಒಂದು ನಾವು ರಾಷ್ಟ್ರ ಮತ್ತೊಂದು ಪರವಾಗಿ ಇನ್ನೊಂದು ಇಚ್ಛಿಸಲಿ ನಾವು ನೇಮಕ ಮಾಡ್ಕೋಬೋದಾಗಿದೆ. ಕೊನೆಗೆ ತೀರ್ಪನ್ನು ನೀಡಬೇಕಾದ್ರೆ ಎರಡೂ ರಾಷ್ಟ್ರಗಳ ಸಮ್ಮತಿ ಇತ್ತು ಅಂತೇಳಿದರೆ ಅಲ್ಲಿ ನಮಗೆ ಏನು ಮಾಡ್ತಪ್ಪ ಅಂದರೆ ಪಂಚಾಯತಿಗಳು ಇರ್ತವೆ ಅನ್ನೋದ್ರ ಬಗ್ಗೆ ಸಹ ನಾವು ನೋಡೋ ಒಟ್ಟು 3 ರಾಷ್ಟ್ರಗಳು ಸೇರಿಕೊಂಡು ಇಲ್ಲಿ ಪಂಚಾಯತಿಗಳಲ್ಲಿ ನಾವು ಪಾಲ್ಗೊಳ್ಬೋದು ಅನ್ನೋದ್ರ ಬಗ್ಗೆ ಸಹ ನಾವು ನೋಡ್ತಾ ಇದ್ವಿ. ನೆಕ್ಸ್ಟು ನಾವು ಹೇಳಬೇಕಂತೇಳಿದ್ರೆ ನ್ಯಾಯ ನಿರ್ಣಯಗಳು ಅಂತ ನಾವು ಹೇಳ್ತಾ ಇದ್ವಿ. ನ್ಯಾಯ ನಿರ್ಣಯಗಳ ಮೂಲಕ ನಾವು ಏನು ಮಾಡ್ಬೋದಪ್ಪ ಅಂತೇಳಿದ್ರೆ ತೀರ್ಮಾನಗಳನ್ನು ಕೈಗೊಳ್ಬೋದು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಯಾಕೆ ಅಂತೇಳಿದ್ರೆ ಯಾವುದೇ ಒಂದು ವಿವಾದಸ್ಥ ನ್ಯಾಯಾಲಯದಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತೇಳಿದ್ರೆ ಅಲ್ಲಿ ಏನು ಮಾಡ್ತೀವಿ ಅಂತೇಳಿದ್ರೆ ಮತ್ತೊಂದು ರಾಷ್ಟ್ರದ ನ್ಯಾಯ ನಿರ್ಣಯಗಳ ಮೇಲೆ ಆ ವಿವಾದವನ್ನು ನಾವು ತೀರ್ಮಾನಗಳನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಮತ್ತು ಇಲ್ಲಿ ಏನಾಗಿದೆಪ್ಪ ಅಂತೇಳಿದ್ರೆ ನ್ಯಾಯಾಧೀಶರನ್ನು ವಿವಾದಕ್ಕೆ ನಾವು ನ್ಯಾಯಾಧೀಶರನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ ವಿವಾದಕ್ಕೆ ಒಳಗಾದಂಥ ರಾಷ್ಟ್ರಗಳಿಗೆ ನಾವು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಆದಮೇಲೆ ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರವಾಗಿ ಅವುಗಳನ್ನು ಇತ್ಯರ್ಥವನ್ನು ಮಾಡಬೇಕು. ಈ ರೀತಿಯಾಗಿ ನಾವು ನ್ಯಾಯ ತೀರ್ಮಾನಗಳನ್ನು ಮಾಡ್ಬೋದಾಗಿದೆ, ನಿರ್ಣಯಗಳನ್ನು ಮಾಡ್ಬೋದಾಗಿದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಅಂದರೆ ಒಟ್ಟಿನಲ್ಲಿ ನಾವು ಹೇಳಬೇಕು ಅಂತ ಹೇಳಿದರೆ ಏನಪ್ಪ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯದಲ್ಲಿ ದೊಡ್ಡ ಮಟ್ಟದಲ್ಲಿ ಏನಪ್ಪ ಉದ್ಭವಿಸುವಂಥ ವಿವಾದಗಳನ್ನು ನಾವು ಯಾವ ರೂಪದಲ್ಲಿ ಬಗೆಹರಿಸ್ಕೋಬೋದು ಅಂತ ಹೇಳಿದರೆ ಶಾಂತಿ ರೂಪದಲ್ಲಿ ಆ ವಿಧಾನವನ್ನು ಇತ್ಯರ್ಥಪಡಿಸ್ಬೋದಾಗಿದೆ. ಮತ್ತು ಅದಕ್ಕೆ ಬದಲಾಗಿ ಶಾಂತಿ ಮಾರ್ಗವನ್ನು ನಾವು ಬಗೆಹರಿಸ್ಕೊಳ್ಳೋದು ಉತ್ತಮವಾಗಿದೆ. ಇತ್ತೀಚಿನ ದಿನಗಳಲ್ಲೂ ಸಹ ನಮಗೆ ಭಯಂಕರವಾಗಿ ಏನಾಗ್ತಿದೆಪ್ಪ ಅಂತ ಹೇಳಿದ್ರೆ ನಮಗೆ ರಾಷ್ಟ್ರಗಳಲ್ಲಿ ಏನಾಗ್ತಿದೆಪ್ಪ ಭಯಂಕರವಾದ ವಾತಾವರಣ ಇರೋದ್ರಿಂದ ಶಾಂತಿಯುತವಾದ ಒಂದು ಬದಲಾವಣೆ ಮಾಡುವ ಮೂಲಕ ಈ ವಿಧಾನ ನಮಗೆ ಏನಾಗಿದೆಪ್ಪ ಅಂತೇಳಿದ್ರೆ ಒಂದು ರೀತಿ ಮಹತ್ವಪೂರ್ಣವಾಗಿದೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ನೋಡ್ತಾ ಇದ್ವಿ. ಇಷ್ಟನ್ನು ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಳ್ರಿ. ಓಕೆ, ಥ್ಯಾಂಕ್ ಯು.